ನಮಸ್ಕಾರ ಕಣ್ರಿ ಎಲ್ಲ ಕನ್ನಡಿಗರಿಗೂ ನಮ್ಮ ಬಲ್ಕಿಂಗ್ ಬ್ರೆಬ್ ಸೀರೀಸ್ ನಾ 31ನೇ ಇವತ್ತು ನಾನು ಟ್ರೈನ್ ಮಾಡ್ತಿರೋದು ನಮ್ಮದು ಚೆಸ್ಟ್ ಮತ್ತು ಶೋಲ್ಡರ್ಸ್. ಮತ್ತು ಇನ್ನೊಂದು ವಿಷಯ, ನಮ್ಮ ಕಾಲೇಜಲ್ಲಿ ಕಬಡ್ಡಿ ಟೂರ್ನಮೆಂಟ್ ಆಡಿಸಿದ್ರೆ ಅದಕ್ಕೆ ಪ್ರಾಕ್ಟೀಸ್ ಮಾಡೋಣ ಅಂತ ಗ್ರೌಂಡ್ಗೆ ಹೋಗಿ ಶರ್ಟ್ ಗಿರ್ಟ್ ಎಲ್ಲ ಹಾರ್ಕೊಂಡು ಮನೆಗೆ ಬಂದೆ. ಪರವಾಗಿಲ್ಲ, ಹೆಂಗಿದ್ರು ಹಳೇದಾಗ್ಬಿಟ್ಟಿತ್ತು. ಸೊ ಇವತ್ತು ನಾನು ಟ್ರೈನ್ ಮಾಡ್ತೀನಿ ನಂದು ಚೆಸ್ಟ್ ಮತ್ತು ಶೋಲ್ಡರ್ಸ್ ಎಲ್ಲ ನಾರ್ಮಲ್ ಆಗಿ ಅದೇ ನಂದು ಇನ್ಕ್ಲೈನ್ ಪುಷಪ್ಸ್ ಮತ್ತು ನಾರ್ಮಲ್ ಪುಷಪ್ಸ್ ಮಾಡ್ತೀನಲ್ಲ ಅದೇ ವೇರಿಯೇಷನ್. ನಾರ್ಮಲ್ ಮೊದಲನೇದಾಗಿ ಪುಷಪ್ಸ್ದು ಒಂದು ಸೆಟ್ ತೊಗೊಂಡೆ, ಅದಾದ್ಮೇಲೆ ಬ್ಯಾಗ್ ಹಾಕೊಂಡು ಬ್ಯಾಗಲ್ಲಿ ಇನ್ನೂ ವೆಯ್ಟ್ ಹಾಕೊಂಡು ನಂದು 3 ಸೆಟ್ ಕಂಪ್ಲೀಟ್ ಮಾಡ್ಕೊಂಡು ಎರಡನೇ ಎಕ್ಸೈಸ್ ಇನ್ಕ್ಲೈನ್ ಪುಷಪ್ಸ್ಗೂ ಸೇಮ್ ವೇರಿಯೇಷನ್, ಬ್ಯಾಗ್ ಹಾಕೊಂಡು 3 ಸೆಟ್ ತೊಗೊಂಡಾದ್ಮೇಲೆ ಶೋಲ್ಡರ್ಸ್ ಕಡೆಗೆ ಬಂದರೆ ಎರಡೇ ಎಕ್ಸೈಸ್ ಫ್ರಂಟ್ ರೇಸಸ್ಸು, ಅದ್ರದ್ದು 3 ಸೆಟ್ ಆದಮೇಲೆ ನಾನು ವೈಡ್ ರೇಸಸ್ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದೆ. ಆದರೆ ನಾನು ರೆಕಾರ್ಡ್ ಮಾಡ್ತಾ ಅದೇನೋ ಟೆಂಪ್ರೇಚರ್ ಹೈ ಆಗೋಯ್ತು ಅಂತ ವೀಡಿಯೋನೇ ರೆಕಾರ್ಡ್ ಆಗಿದೆ. ಎಕ್ಸೈಸ್ ಎಲ್ಲ ಆದಮೇಲೆ ಇದೇ ನೋಡ್ರಿ ನಮ್ದು ಇವತ್ತಿನ ಆಫ್ಟರ್ ವರ್ಕೌಟ್ ರಿಸಲ್ಟು. ಇವತ್ತಿನ ರಿಸಲ್ಟ್ ನನಗೆ ತುಂಬಾ ಇಷ್ಟ ಆಗಿತ್ತು. ಅದಾದಮೇಲೆ ಇದು ನಮ್ಮದು ಶೋಲ್ಡರ್ ರಿಸಲ್ಟ್. ಶೋಲ್ಡರ್ ಒಂಚೂರು ನೀವು ಪಂಪ್ ನೋಡಿ, ಯಾಕಂದರೆ ಇವತ್ತು ಶೋಲ್ಡರ್ ಎಕ್ಸಸೈಸ್ ತುಂಬಾ ಇಂಟೆನ್ಸ್ ಆಗಿ ಮಾಡಿದ್ದೆ. ಶೋಲ್ಡರ್ದು ರಿಸಲ್ಟ್ ಆದಮೇಲೆ ಇದು ನಮ್ಮದು ಚೆಸ್ಟ್ ರಿಸಲ್ಟ್. ಇವತ್ತಿನ ರಿಸಲ್ಟ್ ಹೆಂಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ಸ್. ರಿಪೋಸಿಂಗ್ ಆದಮೇಲೆ ಪೋಸ್ಟ್ ವರ್ಕೌಟ್ ಮತ್ತೆ ರಾತ್ರಿ ಊಟ ಮುಗಿಸ್ಕೊಂಡು ಇದೆ ನೋಡ್ರಿ ಇವತ್ತಿನ ಬಾಡಿ ಕಂಡೀಷನ್.